ಯಾವ ಮೋಹನ ಮುರುಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಂಡನು. ಹೂ ಹಾಸಿ ಚಂದ್ರ ಚಂದನ ಭಾವು ಬಂಧನ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರಣಗಣದಿ ರಿಂಗನ. ಎಂಥ ಅದ್ಭುತವಾದ ಸಾಲುಗಳು. ಅಡಿಗರು ಎಲ್ಲ ಕಾಲಕ್ಕೂ ಒಂದು ಮನಸ್ಸಿಗೆ ಮುದ ನೀಡ್ತಕ್ಕಂಥ, ಹೃದಯಕ್ಕೆ ಟಚ್ ಆಗ್ತಕ್ಕಂಥ ಸಾಲುಗಳನ್ನು ರಚಿಸಿ ಜನಮಾನಸದಲ್ಲಿ ಇವತ್ತಿಗೂ ಅವರು ಹಾಗೆಯೇ ಅಚ್ಚಳಿಯದೆ ಉಳಿದುಬಿಟ್ಟಿದ್ದಾರೆ. ಪ್ರಿಯ ಸ್ನೇಹಿತರೆ, ಒಂದು ಸತ್ಯ ನಾವು ತಿಳಿಬೇಕು. ಯಾವ ಮೋಹನ ಮುರುಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ನೋಡಿ, ಯಾವುದೋ ಒಂದು ಬಾಲ್ಯ ಯೌವನ ಕಳಿತೀವಿ, ಒಂದು ಗೃಹಸ್ಥಾಶ್ರಮಕ್ಕೆ ಬರಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಯಾವುದೋ ಮನೆಯಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಒಂದು ಸ್ತ್ರೀಯನ್ನು, ಹುಡುಗಿಯನ್ನು ಮದುವೆಯಾಗಿ ನಾವು ಕರೆತಂದಾಗ ಅವಳಿಗೆ ಏನಂದ್ರೆ ಏನು ಗೊತ್ತಿರೋದಿಲ್ಲ. ಬಂಧುಗಳೇ, ಅವಳಿಗೆ ಗೊತ್ತಿಲ್ಲ ಅಂತಂದ್ರೂ ಗೊತ್ತಿರದ ಮನೆಯನ್ನು ಗೊತ್ತು ಮಾಡಿಕೊಂಡು ಎಲ್ಲರೊಡನೆ ಬಂಧು ಬಳಗ, ಅಣ್ಣ ತಮ್ಮ ಅಕ್ಕ ಮಾವ ಅತ್ತೆ ಅಂತ ಎಲ್ಲರೊಂದಿಗೆ ಒಡನಾಟ ಅನುಸರಿಸ್ಕೊಂಡು ಹೋಗೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಅವರ್ಣನೀಯವಾದ ಸಂಬಂಧಗಳ ಬೆಸೆಯುವ ಕೊಂಡಿ. ನಿಜವಾಗ್ಲೂ ಅವಳಿಗಿಲ್ಲಿ ಯಾರು ಗೊತ್ತಿರದ ಏಕೈಕ ಜೀವ ಗೊತ್ತಿರ್ತಕ್ಕಂಥದ್ದಂದರೆ ಗಂಡ ಅಂತ ಬಿಟ್ಟರೆ ಮತ್ತಾರಂದ್ರೆ ಯಾರು ಪರಿಚಿತರೇ ಅಲ್ಲ, ಎಲ್ಲರೂ ಅಪರಿಚಿತರೇ. ಆದರೆ ಗಂಡನು ಕೂಡ ಸರಿಯಾಗಿ ಹೊಂದಾಣಿಕೆ ಆಗದೆ ಈ ಕೆಲಸ ಕಷ್ಟ ಅಥವಾ ಇನ್ನೇನೋ ಟೆನ್ಷನ್ಗಳು, ಡ್ಯೂಟಿ ಅದು ಇದು ಅಂತ ಹೇಳ್ಬಿಟ್ಟು ಸರಿಯಾಗಿ ಅವಳಿಗೆ ಮುಖ ಕೊಟ್ಟು ಮಾತನಾಡದೆ ಇದ್ದಾಗ ನಿಜಕ್ಕೂ ಅವಳು ಆ ಪ್ರಪಂಚದಲ್ಲಿ ಅಪರಿಚಿತ ಜೀವಿಯಾಗಿ ಅವಳು ಬದುಕಲಿಕ್ಕೆ ಆರಂಭ ಮಾಡಿಬಿಡ್ತಾಳೆ. ಅವಳೊಳಗಡೆ ಇರ್ತಕ್ಕಂಥ ಭಾವನೆಗಳು ಕೂಡ ಅಲ್ಲಿ ನಿದ್ರಾವಸ್ಥೆಗೆ ಜಾರಿ ಬಿಡ್ತವೆ. ಕಾರಣ, ಅವಳು ತನ್ನ ಕನಸುಗಳನ್ನು ಕಟ್ಕೊಂಡಿರ್ತಕ್ಕಂಥ ಸಖನ ಜೊತೆಗೆ, ಗಂಡನ ಜೊತೆಗೆ ಹಂಚಿಕೊಳ್ಬೇಕಂತ ಅದೆಷ್ಟು ಆಶೆ ಆಕಾಂಕ್ಷೆಗಳಿಂದ ಬಂದಿರ್ತಾಳೆ. ಆದರೆ ನಾವಾದರೂ ಅದಕ್ಕೆ ಒಂದಷ್ಟು ಇಂಬುಗೊಟ್ಟು ಬಿಡುವಿಲ್ಲದ ಜೀವನದೊಳಗಡೆಯೂ ನಮಗೆ ಜೋಡಿಯಾಗಿ ಬಂದಿರತಕ್ಕಂಥ ಸಂಗಾತಿಗೆ ಒಂದಷ್ಟು ಸಮಯ ಕೊಟ್ಟು ಅವಳ ಭಾವನೆಗಳಿಗೆ ಸ್ಪಂದಿಸಿದರೆ ಬದುಕು ಎಷ್ಟು ಹಾಲು ಜೇನಿನಂತೆ ಆಗಿಬಿಡ್ಬೋದಲ್ವಾ. ಅದೆಷ್ಟು ನಮ್ಮ ಸ್ನೇಹಿತರು ಸರಿಯಾಗಿ ಮನೆಯಲ್ಲಿ ಹೊಂದಾಣಿಕೆ ಇಲ್ಲದೇ ಬಾರ್ಗಳ ಮೊರೆ ಹೋಗಿ ಚಿತ್ತಾಗಿ ನಶೆಯ ಮತ್ತಿನಲ್ಲಿ ಮನೆಗೆ ಬಂದು ಹೆಂಡತಿಯನ್ನೂ ಮಾತನಾಡಿಸದೆ ಹಾಗೇ ಆ ಮಪ್ಪಲ್ಲಿ ಬಿದ್ದು ಬಿಟ್ಟಿರ್ತಕ್ಕಂಥ ಮಲಗಿ ಮುಂಜಾನೆದ್ದು ಮತ್ತೆ ಕೆಲಸದ ಧಾವಂತಲ್ಲಿ ಓಡಿ ಹೋದಾಗ ಅವ್ರಿಗೆ ನಿಜವಾಗ್ಲೂ ಆ ಹೆಂಡತಿಯನ್ನ ಜೀವವೇ ಅಪರಿಚಿತ ವ್ಯಕ್ತಿಯಾಗಿ ಹೋಟೆಲಲ್ಲಿ ಊಟ ಬಡಿಸುವ ಮಾಣಿ ಅಂತಾಗಿರ್ತಾರೆ, ಕೆಲಸಕ್ಕೆ ಬಂದಿರತಕ್ಕಂಥ ಕೆಲಸಗಾರ್ತಿ ಅಂತ ಕಾಣ್ತಿರ್ತಾರೆ ಹೊರತು ಯಾವತ್ತು ಹೆಂಡತಿ ಅಂತ ನೆನಪಾಗೋದಿಲ್ಲ. ಸೊ ಅವಳಿಗೂ ಕೂಡ ದಿನಗಳೆದಂತೆ ಎಲ್ಲೋ ಅಪರಿಚಿತ ವ್ಯಕ್ತಿಗಳಿಗೆ ನಾನು ಅನ್ನ ನೀಡ್ತಿದ್ದೀನಿ, ಸೇವೆ ಮಾಡ್ತಿದ್ದೀನಿ, ನಾನೊಬ್ಬ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನರ್ಸ್ ಅಂತೆ ಭಾವನೆ ಬಂದ್ಬಿಟ್ರೆ ಬದುಕಲ್ಲಿ ಉಪ್ಪು ಹುಳಿ ಖಾರ ಹಿರಿದಿರ್ತಕ್ಕಂಥ ಕೇವಲ ಸಪ್ಪೆಯಾಗಿ ಊಟ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಜಾರಿಯಲ್ಲಿ ಬಂದ್ಬಿಡ್ತದೆ. ಆದರೆ ಇದೆಲ್ಲವೂ ಹೋಗ್ಲಾಡ್ಬೇಕಂದ್ರೆ ಬಂಧುಗಳೇ ಏನಾಗಬೇಕಂತಂದರೆ ನಮ್ಮ ಒತ್ತಡಗಳ ಮಧ್ಯೆಯೂ ನಮ್ಮ ಕೆಲಸಗಳ ಮಧ್ಯೆಯೂ ನಮಗೆ ಒಡನಾಡಿಯಾಗಿ ಬಂದಿರತಕ್ಕಂಥವಳಿಗೆ ಒಂದಷ್ಟು ಸಮಯ ಕೊಟ್ಬಿಟ್ರೆ ನಿಜವಾಗ್ಲೂ ಬದುಕು ಅದೆಷ್ಟು ಚಂದ ಅಲ್ವಾ. ಮತ್ತೊಂದು ಸಂಚಿಕೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ನಂದು ಪೂಜಾರಿ.